ಕೂತ್ಕೋ ಗಂಗಾ. ನನ್ನ ಕ್ಷಮಿಸ್ಬಿಡ್ರಿ, ತಪ್ಪು ಮಾತಾಡ್ಬಿಟ್ಟೆ. ಇಲ್ಲ, ನಿಜ ಮಾತಾಡ್ದೆ. ನನಗೆ ಅಮ್ಮ ಇಲ್ಲ, ಚಿಕ್ಕವನಿದ್ದಾಗಲೇ ಕಳ್ಕೊಂಡೆ. ಚಿಕ್ಕಮ್ಮ ನನ್ನ ಪ್ರೀತಿಲಿ ನೋಡ್ಕೊಂಡ್ರು, ಆದರೆ ಅವರನ್ನ ಯಾವತ್ತೂ ಅಮ್ಮ ಅಂತ ಕರೀಲಿಲ್ಲ. ಆದರೆ ನನಗೆ ಅಮ್ಮನ ಅರ್ಥ ಗೊತ್ತು ಗಂಗಾ. ಅಮ್ಮನ ಬೆಲೆ ಏನು ಅಂತನೂ ಗೊತ್ತು. ಏನಾದರೂ ಕಳ್ಕೊಂಡಾಗ್ಲೇ ಅಲ್ವಾ ಅದ್ರ ಬೆಲೆ ಗೊತ್ತಾಗೋದು. ಟೈಮು ಪ್ರಾಣ ಹೋದ್ರೆ ತಿರ್ಗಾ ಬರಲ್ಲ ಅಂತಾರೆ. ನನ್ನ ವಿಷಯದಲ್ಲಿ ಅದು ಸುಳ್ಳಾಯ್ತು. ಎಷ್ಟೋ ವರ್ಷದ ಹಿಂದೆ ನಾನು ಕಳ್ಕೊಂಡಮ್ಮ ನಿನ್ನ ರೂಪದಲ್ಲಿ ತಿರುಗಿ ನನ್ನ ಹತ್ರ ಬಂದು ನನ್ನಮ್ಮ ಮತ್ತೆ ಜೀವ ಪಡ್ಕೊಂಡು ನೀನಾಗಿ ಬಂದ್ಲು. ಅಮ್ಮನ ಜೊತೆ ಕಳಿಯಕ್ಕಾಗ್ದಿರೋ ಕ್ಷಣನ ನಿನ್ ಜೊತೆ ಕಳೀತಿದ್ದೀನಿ. ನಾನು ಕಳ್ಕೊಂಡಿದ್ದ ಖುಷಿ, ಬಾಲ್ಯ ನಿನ್ನಿಂದ ತಿರ್ಗಾ ಸಿಕ್ತು. ನೀನ್ ನನಗೆ ಹೆಂಡತಿ ಮಾತ್ರ ಅಲ್ಲ ಗಂಗಾ, ಅಮ್ಮನೂ ಕೂಡ. ಈ ಮೆಟೀರಿಯಲಿಸ್ಟಿಕ್ನ ಮನುಷ್ಯನನ್ನಾಗಿ ಮಾಡಿ ನನಗೆ ಪುನರ್ಜನ್ಮ ಕೊಟ್ಟಿರೋ ಅಮ್ಮ. ನಿನ್ನ ಬೆಲೆ ನನಗೆ ಗೊತ್ತಿರೋದ್ರಿಂದ, ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದ ನಿನ್ನನ್ನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಇಷ್ಟು ವರ್ಷ ಅಮ್ಮ ಇಲ್ಲದೆ ಬದುಕಿರೋ ನಾನು ನಿನ್ನನ್ನು ದೂರ ಮಾಡಿಕೊಂಡು ಶವದ ಹಾಗೆ ಬದುಕೋದಕ್ಕಾಗಲ್ಲ. ಇದನ್ನ ಅಮಾಯಕತ್ವ ಅಂತನಾದ್ರೂ ಅನ್ಕೋ, ಸ್ಟುಪಿಡ್ ಅಂತನಾದ್ರೂ ಅನ್ಕೋ, ಇನ್ ಬೇರೆ ಏನಾದ್ರೂ ಅನ್ಕೋ. ನೀನ್ ಇಲ್ದೆ ನಾನು ಇರಲ್ಲ ಗಂಗಾ. ನನಗೆ ಅಮ್ಮ ಆಗಿ ನನ್ನ ಮಗುಗೂ ತಾಯಿ ಆಗ್ತಿರೋ ನಿನ್ನನ್ನ ನಾನು ಕಾಪಾಡ್ಕೋಬೇಕು ಅನ್ಸುತ್ತೆ ಗಂಗಾ. ಕಣ್ಣಿಂದ ರೆಪ್ಪೆ ತರ ನೋಡ್ಕೋಬೇಕು ಅನ್ಸುತ್ತೆ. ಗುಂಡಿಗೆಯಲ್ಲಿ ಮುಚ್ಚಿಟ್ಕೋಬೇಕು ಅನ್ಸುತ್ತೆ. ಅದಕ್ಕೆ ನಿನಗೆ ಯಾವತ್ತು ಯಾವ ಅಪಾಯ ಆಗ್ದಿದ್ದ ಹಾಗೆ, ಯಾರಿಂದನೂ ಕಷ್ಟ ಬರ್ದಿದ್ದ ಹಾಗೆ ಕಾವಲು ಕಾಯ್ಬೇಕು ಅನ್ಕೊಂಡಿದ್ದೀನಿ. ನೀನ್ ಅಮ್ಮ ಅಂತ ಕರಿತಿರೋ ಆಂಟಿಯಿಂದಾದ್ರೂ ಸರಿ, ನಿನಗೆ ಯಾವುದೇ ರೀತಿ ಅಪಾಯ ಆಗ್ಬಾರ್ದು ಅಂತ ಭಯ. ಚಂದ್ರಿಕಾ, 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 ಬಾ. 12 ಆಯ್ತು, ಹೇಳು ಬೇಗ. ಯಾರಾದ್ರೂ ಬೆಳಗ್ಗೆ 6 ಗಂಟೆಗೆ ಎಬ್ಬಿಸ್ತಾರೆ, ಮಧ್ಯರಾತ್ರಿ 12 ಗಂಟೆಗೆ ಎಬ್ಬಿಸ್ತಿರಲ್ರಿ, ಬುದ್ಧಿ ಇದ್ಯಾ? ನಿತ್ಯ ಇನ್ನು ಫೋನ್ ಮಾಡಿಲ್ವಲ್ಲ, ನಿದ್ರೆ ಮಾಡಿರ್ತಾಳ ಚಂದ್ರಿಕಾ. ಅಬ್ಬಾ, ಅವಳು ನಿದ್ದೆ ಮಾಡಿದ್ರೆ ನನ್ನ ಎಬ್ಬಿಸ್ದಾಗೆ ಅವಳನ್ನು ಎಬ್ಸಿ. ಅವಳು ಫೋನ್ ಮಾಡಿದ್ರೆ ಒಂದ್ ಟೆನ್ಷನ್, ಅವಳು ಫೋನ್ ಮಾಡದಿದ್ರೆ ಇನ್ನೊಂದು ಟೆನ್ಷನ್. ಯಾವಾಗ್ಲೂ ಟೆನ್ಷನ್ ಏನಾ? ಅಲ್ವೇ ಚಂದ್ರಿಕಾ, ಆ ನಿತ್ಯ ಗಂಗನ ಹೊರಗಡೆ ಕರೆಸ್ತೀನಿ ಅಂದ್ಲಲ್ಲ, ಹೇಗ್ ಕರೆಸ್ತಾಳೆ ಅಂತ. ಅವಳಿಗೆ ಏನ್ ಬೇಕೋ ಹಾಗೆ ಮಾಡ್ತಾಳೆ, ನಮ್ಗೆ ಯಾಕ್ರಿ ಟೆನ್ಷನ್? ಅಪ್ಪ, ಗಂಗಾ ಹೊರಗ್ ಬಂದ್ರೆ ಅವಳನ್ನ ಮುಗಿಸ್ಬೇಕಾದ್ದು ನಾವೇ ಅಲ್ವಾ? ಗಂಗಾ ಹೊರಗಡೆ ಬಂದ್ರೆ ಅಲ್ವಾ, ಆಗ ನೋಡೋಣ. ಈಗ ಡಿಸ್ಟರ್ಬ್ ಮಾಡ್ದೆ ಮಲ್ಕೊಳ್ಳಿ. ಗಂಗಾ ಅಂತೆ ಗಂಗಾ, ಒಳ್ಳೆ ನಿದ್ರೆ ಬಂದಿತ್ತು, ಮಲ್ಕೊಳ್ರಿ. ಥೂ, ಇವಳ ಏನು ಆಗ್ದಿದ್ದ ಹಾಗೆ ಹಾಯಾಗಿ ನಿದ್ದೆ ಮಾಡ್ತಾಳೆ. ನನಗ್ ಮಾತ್ರ ನಿದ್ದೆ ಬಂದ್ ಸಾಯ್ತಿಲ್ಲ. ಅಲ್ಲಿ ನಿತ್ಯ ಏನ್ ಮಾಡ್ತಿದ್ದಾಳೋ ಏನೋ.
ಚಂದ್ರಿಕಾ ಚಂದ್ರಿಕಾ ನಿತ್ಯ ಫೋನ್ ಮಾಡ್ತಿದ್ದಾಳೆ. ಬಾ ಏನೋ ಟ್ರಂಪ್ ಮಗಳು ಇವಂಕ ಫೋನ್ ಮಾಡ್ದ ಹಾಗೆ ಗಾಬರಿ ಆಗ್ತಿರಲ್ರಿ. ಮಾತಾಡಿ. ಮಾತಾಡ್ತಿದ್ದೀನಲ್ಲೇ. ನನ್ನ ಹತ್ರ ಅಲ್ಲ ರೀ, ಫೋನಲ್ಲಿ. ಅಬ್ಬೋ. ಹಲೋ ನಿತ್ಯ. ಏನ್ ಮಾಡ್ತಿದ್ದೀರಾ? ಆಗ್ಲೇ ಊಟ ಆಯ್ತು, ಅದಕ್ಕೆ ನಿದ್ರೆ ಮಾಡ್ತಿದ್ವಮ್ಮ. ಏನು ನಿದ್ರೆ ಮಾಡ್ತಿದ್ರಾ? ಇಲ್ಲಮ್ಮ, ನಿದ್ರೆ ಮಾಡದೆ ಇರೋಕೆ ಟ್ರೈ ಮಾಡ್ತಿದ್ವಿ ಅಲ್ವಾ ಚಂದ್ರಿಕಾ? ಇವತ್ ನೈಟ್ ನಿಮ್ಗೆ ನಿದ್ರೆ ಇಲ್ಲ. ಗಂಗಾಗೆ ಇದೇ ಲಾಸ್ಟ್ ನೈಟ್. ಓಕೆ, ಸರಿ ಕಣಮ್ಮ. ಗಂಗನ ಹೊರಗೆ ಹೇಗ್ ಕರೆಸ್ತೀಯಾ? ಹೇಗೋ ಕರೆಸ್ತೀನಿ. ನೀವು ಅಲರ್ಟ್ ಆಗಿದ್ದು ಅವಳು ಹೊರಗೆ ಬಂದ್ ಕೂಡ್ಲೆ ಕಾಲ್ ಮಾಡಿ. ಆಯ್ತಮ್ಮ. ಚಂದ್ರಿಕಾ, ಏನು? ಸ್ವಲ್ಪ ಹೊತ್ತಲ್ಲಿ ನಿತ್ಯ ಗಂಗನ ಹೊರಗೆ ಕರೆಸ್ತಾಳಂತೆ. ನಮ್ಗೆ ರೆಡಿ ಆಗಿರಿ ಅಂದ್ಲು.